ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಶ್ರಮದ ಅಧ್ಯಕ್ಷೆ ಸುಶೀಲಮ್ಮ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಗಣ್ಯರು ಚಾಲನೆ ನೀಡಿದರು. ನಂತರ ಆಶ್ರಮದ ಸುವರ್ಣ ಸಂಭ್ರಮ ಹಾಗೂ ಸುಮಂಗಲಿ ಸ್ಮರಣ ಸಂಚಿಕೆ, ಕ್ಷೇಮ ಆಶ್ರಮ ನಡೆದು ಬಂದ ದಾರಿ, ಯೋಗ ಪುಸ್ತಕಗಳ ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ, ಶ್ರೀ ಜಗದ್ಗುರು ಶಿವರಾತ್ರಿ ಸ್ವಾಮೀಜಿ, ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು, ಶ್ರೀ ಬಸವಲಿಂಗ ಪಟ್ಟದೇವರ ಸ್ವಾಮೀಜಿಯವರು, ನಾಡೋಜ ಗುರು ಬಸಪ್ಪ ಹಾಗೂ ಶಾಸಕ ನಾರಾಯಣಗೌಡ ಹಾಗೂ ಆಶ್ರಮದ ಸಿಬ್ಬಂದಿಗಳು, ಮಕ್ಕಳು ಭಾಗಿಯಾಗಿದ್ದರು. ಅಲ್ಲದೆ ಆಶ್ರಮದ ಅಧ್ಯಕ್ಷರಾದ ಸುಶೀಲಮ್ಮ ಅವರಿಗೆ ಕರ್ನಾಟಕದ ಮದರ್ ತೆರೇಸಾ ಎಂದು ಬಿರುದು ಕೊಟ್ಟು ಗೌರವಿಸಲಾಯಿತು. ನಂತರ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ಆಶ್ರಮ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಜೀವನ ಕಟ್ಟಿಕೊಡುವಂತಹ ಕೆಲಸ ಮಾಡುತ್ತಿರುವುದರ ಜೊತೆಗೆ ಅನೇಕರಿಗೆ ಆಸರಿಯಾಗಿ ನಿಂತಿದೆ ಎಂದರು. ಈ ಕುರಿತಂತೆ ವಿ ಸೋಮಣ್ಣ, ಕೇಂದ್ರ ಸಚಿವರು ಹಾಗೆ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಸೇವಾಶ್ರಮ 50 ವರ್ಷ ಮುಗಿಸಿದ್ದಾರೆ. ಸುಲಭದ ಕೆಲಸ ಅಲ್ಲ ಇದು, ಬೇರೆಯವರಾಗಿ ನಡ್ಕೊಂಡಿದ್ದಲ್ಲ. ಅಲ್ಲಿ ಬರ್ತಕ್ಕಂಥ ಯಾವುದೇ ವರ್ಗದ ಮಕ್ಕಳು, ಹೆಣ್ಣು ಮಕ್ಕಳು, ಅವರ ನಡವಳಿಕೆ ಕೇವಲ 4-5 ತಿಂಗಳಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ಚಾಮರಾಜನಗರದಂಥ ಹಿಂದುಳಿದ ಜಿಲ್ಲೆಯಲ್ಲೂ ಕೂಡ ಅವರ ಸೇವಾ ಕಾರ್ಯವೈಖರಿಯನ್ನು ನಾನು ತುಂಬ ಹತ್ತಿರದಲ್ಲಿ ಬಲ್ಲವನಾಗಿದ್ದೇನೆ ಅಂತ ಒಬ್ಬ ಸುಶೀಲಮ್ಮನವರು ಇನ್ನೂ 16 ವರ್ಷಗಳ ಕಾಲ ಬದುಕಿರಬೇಕು. ಅವರು ಸೇವೆ ಇನ್ನೂ ಕೂಡ ನಿರಂತರವಾಗಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ ತಲುಪಬೇಕಾಯ್ತದೆ. ಎಲ್ಲ ಒಂದು ಕಡೆ ಇಂಥವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಪ್ರಾಯಶಃ ಮುಂದಿನ ದಿನಗಳಲ್ಲಿ ಭಾರತ ಸರ್ಕಾರವು ಕೂಡ ಚಿಂತನೆಯನ್ನು ಮಾಡ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ತುಂಬ ಸಂತೋಷ ಹೇಳೋದಕ್ಕೆ ಇಚ್ಛೆ ಪಡ್ತಾ, ಹಾಗಾಗಿರೋದ್ರಿಂದ ಪದ್ಮಶ್ರೀ ಅವಾರ್ಡ್ ಇವಾಗ ಅರ್ಜಿ ಕೊಟ್ಟರೆ ಆಗೋ ಕೆಲಸ ಅಲ್ಲ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ರು, ಒಳ್ಳೆ ಸಂಬಳನೂ ಬರ್ತಾ ಇತ್ತು, ಸುಖವಾಗಿ ಜೀವನ ಮಾಡಬಹುದಾಯಿತು. ಆದರೆ ಮಾತೆ ಮಹಾದೇವರ ಒಂದು ಪ್ರವಚನವನ್ನು ಕೇಳಿದ ಮೇಲೆ ಅವರ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರಿ, ನಾನು ಚೆನ್ನಾಗಿರೋದು ಮುಖ್ಯ ಅಲ್ಲ, ನನ್ನಂತೆ ಇರುವ ಅನೇಕ ಬದುಕಿಗೆ ಬೆಳಕಾಗಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅವರ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಎಲ್ಲ ಕಷ್ಟವನ್ನು ತಾವೇ ಭರಿಸಿಕೊಳ್ಳುವುದರ ಮುಖಾಂತರವಾಗಿ ತಾಯಿ ಲೀಲಾದೇವರ ಸಂಸ್ಥೆಗಳಿಗೆ ವಾರ್ಡನ್ ಆಗಿ ಸೇರಿ, ಆನಂತರದಲ್ಲಿ ಈ ಸುಮಂಗಲಿ ಸೇವಾಶ್ರಮವನ್ನು ಸ್ಥಾಪಿಸುವುದರ ಮುಖಾಂತರವಾಗಿ ಅನೇಕ ತಾಯಿಂದಿರ ಬದುಕಿನೊಳಗೆ ತಾಯಿಯಾಗುವಂತಹ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಬಂದಂತಹ ಅವರು ತಾಯಿ ಸುಶೀಲಮ್ಮನವರು. ಏಕೆ ಅಂತಂದರೆ ಹೆಣ್ಣು ಮಕ್ಕಳ ಒಂದು ಕಷ್ಟವನ್ನು ಹೆಣ್ಣು ಮಕ್ಕಳೇ ಬಲ್ಲವಂತಹ ಅವರು. ನೊಂದವರ ನೋಯದವರತ್ತ ಬಲ್ಲರು ಅನ್ನುವ ಶರಣರ ಒಂದು ಮಾತಿದೆ. ಹಾಗೆ ನೊಂದವರ ಒಂದು ನೋವನ್ನು ಬಲ್ಲಂತಹ ಅವರು ಯಾರಪ್ಪ ಅಂದರೆ ತಾಯಿ ಸುಶೀಲಮ್ಮನವರೇ. ಇವತ್ತು ನಾನು ಕಂಡ ಹಾಗೆ ಅನೇಕ ಪರಿತ್ಯಕ್ತ ಹೆಣ್ಣು ಮಕ್ಕಳಿರುವಂತಹ ಅವರಿಗೆ, ಅನಾಥರಾಗಿರುವಂತಹ ಅವರಿಗೆ, ಆಶ್ರಯ ಇಲ್ಲದೆ ಇರುವಂತಹ ಅವರಿಗೆ, ಅನೇಕ ವಿಧವಾದಂತಹ ಕಾಯಿಲೆಗಳಿಗೆ ತುತ್ತಾದಂತಹ ಅವರಿಗೆ, ಸಮಾಜದಲ್ಲಿ ಅವಕಾಶ ವಂಚಿತರಾದಂತಹ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಅವಕಾಶ ಇದೆ, ಆಶ್ರಯ ಇದೆ ಅಂತಂದರೆ ಅದು ಸುಮಂಗಲಿ ಸೇವಾಶ್ರಮ ಇರುವಂತಹದ್ದು.